ಬಳ್ಳಾರಿಯಲ್ಲಿ ಮೃತಪಟ್ಟ ಬಾಣಂತಿಯರ ಸಂಖ್ಯೆ 6ಕ್ಕೇರಿಕೆ. ಚಿಕಿತ್ಸೆ ಫಲಿಸದೆ ಮಿಮ್ಸ್ನಲ್ಲಿ ಸುಮಯ ಸಾವು. ಬಾಣಂತಿ ಸಾವಿನ ಬಗ್ಗೆ ಸಚಿವರು ಹೇಳಿದ್ದೇನೆ. ಜಾಮೀನಿನ ನಿರೀಕ್ಷೆಯಲ್ಲಿದ್ದ ಡಿ ಗ್ಯಾಂಗ್ಗೆ ಇವತ್ತು ನಿರಾಸೆ. ಬಗೆದಷ್ಟು ಬಯಲಾಗ್ತಾ ಇದೆ ಮೂಡ ಕರ್ಮಕಾಂಡ. ಮೂಡದಲ್ಲಿ 700 ಕೋಟಿಯಲ್ಲ 2800 ಕೋಟಿ ಅಕ್ರಮ. ಕೊನೆಗೂ ಜಯನಗರ ಕ್ಷೇತ್ರಕ್ಕೆ ಅನುದಾನ ಬಿಡುಗಡೆ. ಇದೆಲ್ಲದರ ಜೊತೆಗೆ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಬಳಿಕ ಮೃತಪಟ್ಟ ಬಾಣಂತಿಯರ ಸಂಖ್ಯೆ 6ಕ್ಕೇರಿಕೆಯಾಗಿದೆ. ಕಿಡ್ನಿ ವೈಫಲ್ಯತೆ, ಇಲಿಜ್ವರದಿಂದ ಬಳಲಿದ್ದ ಸುಮಯ ವಿಮ್ಸ್ನಲ್ಲಿ ನಿನ್ನೆ ಸಂಜೆ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾರೆ. ನವೆಂಬರ್ 9ರಂದು ಜಿಲ್ಲಾಸ್ಪತ್ರೆಯಲ್ಲಿ ಹೆರಿಗೆ ಬಳಿಕ ಸುಮಯ ಕಿಡ್ನಿ ಹಾಗೂ ಬಹು ಅಂಗಾಂಗ ವೈಫಲ್ಯತೆಯಿಂದ ವಿಮ್ಸ್ಗೆ ದಾಖಲಾಗಿದ್ರು. ನವೆಂಬರ್ 12ರಿಂದ ವಿಮ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಸುಮಯ ನಿನ್ನೆ ಸಾವನ್ನಪ್ಪಿದ್ದಾರೆ. ಐವಿ ದ್ರಾವಣ ಗ್ಲೂಕೋಸ್ ಆಗ್ತಿದ್ದಂತೆ ಕಿಡ್ನಿ ಬಹು ಅಂಗಾಂಗ ವೈಫಲ್ಯದಿಂದ ಸುಮಯ ಬಳಲುತ್ತಿದ್ರು. ಇನ್ನು ಬಾಣಂತಿ ಸುಮಯ ಸಾವಿಗೆ ಐವಿ ದ್ರಾವಣ ಗ್ಲೂಕೋಸ್ ಕಾರಣವಾಯಿತಾ ಅನ್ನೋ ಪ್ರಶ್ನೆಗಳು ಮೂಡಿದ್ದು 20 ದಿನಗಳ ಅಂತರದಲ್ಲಿ ಜಿಲ್ಲಾಸ್ಪತ್ರೆ ಬಿಮ್ಸ್ನಲ್ಲಿ 6 ಬಾಣಂತಿಯರ ಸಾವಾಗಿದೆ. ಮೃತ ಬಾಣಂತಿ ಸುಮಯ ನಿವಾಸದಲ್ಲಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದ್ದು, ಸುಮಯ ಮೂಲತಃ ವಿಜಯನಗರ ಜಿಲ್ಲೆ ಕುಡ್ಲಿಗಿಯ ಆಜಾದ್ ನಗರದ ನಿವಾಸಿಯಾಗಿದ್ದಾರೆ. ನವೆಂಬರ್ 10ನೇ ತಾರೀಕು 10 ಗಂಟೆಗೆ ನಾವು ಜಿಲ್ಲಾ ಹಾಸ್ಪಿಟ್ಲಿಗೆ ಭೇಟಿ ಕೊಟ್ವಿ ಸರ್. ಸಿಸರಿಂಗ್ ಮಾಡಿದ್ರು. ಹುಡುಗನೂ ಚೆನ್ನಾಗಿದೆ, ಆಮೇಲೆ ನಮ್ಮ ಹೆಂಡತಿನೂ ಚೆನ್ನಾಗಿದ್ರು. ಸಿಸರಿಂಗ್ ಮಾಡಿದ್ಮೇಲೆ ಚೆನ್ನಾಗಿದ್ರು ಸರ್. ರಾತ್ರಿನೂ ಚೆನ್ನಾಗಿ ಮಾತಾಡಿದ್ರು. ಯಾವ್ದು ಕಾಯಿಲೆ ಗೀಲೆ ಏನೂ ಇರ್ಲಿಲ್ಲ. ಇದು ಮೆಡಿಸಿನ್ ಇನ್ಫೆಕ್ಷನ್ ಇಂದ ಈ ತರ ಆಗಿದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸೇರಿಯನ್ ಬಳಿಕ ಮೃತಪಟ್ಟ ಬಾಣಂತಿಯರ ಸಂಖ್ಯೆ 6ಕ್ಕೆ ಏರಿಕೆಯಾಗಿದೆ. ಈ ನಡುವೆ ಬಾಣಂತಿ ಸುಮಯ ಸಾವಿಗೆ ಕಾರಣ ಏನು ಅಂತ ತಿಳಿದುಕೊಳ್ಳಲು ಆರೋಗ್ಯ ಇಲಾಖೆ ಮುಂದಾಗಿದೆ. ಬಾಣಂತಿಗೆ ಬೇರೆ ಕಾಯಿಲೆ ಏನಾದ್ರೂ ಇತ್ತಾ ಅಂತ ಪರಿಶೀಲನೆ ಮಾಡಲಾಗ್ತಿದ್ದು, ಐವಿ ದ್ರಾವಣದ ರಿಪೋರ್ಟ್ಗಾಗಿ ಕಾಯುತ್ತಿದ್ದಾರೆ. ಇದರ ಮಧ್ಯೆ ಈಗ ಮತ್ತೊಂದು ಬಾಣಂತಿ ಸಾವನ್ನಪ್ಪಿದ್ದಾರೆ. ಈ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿದ್ದು, ಬಾಣಂತಿ ಸುಮಯಾಗೆ ಬೇರೆ ಆರೋಗ್ಯ ಸಮಸ್ಯೆ ಇತ್ತು. ನಿನ್ನೆ ಆರೋಗ್ಯದಲ್ಲಿ ಏರುಪೇರಾಗಿತ್ತು ಅಂತ ವೈದ್ಯರು ಮಾಹಿತಿ ನೀಡಿದ್ದಾರೆ. ಬಾಣಂತಿಗೆ ನೀಡಿದ ಔಷಧಿ ಬಗ್ಗೆ ಪರಿಶೀಲನೆ ಆಗ್ತಿದೆ. ಇಂಥ ಪ್ರಕರಣಗಳಲ್ಲಿ ತಪ್ಪಿತಸ್ಥರಿಗೆ ಕ್ರಮ ಆಗಲೇಬೇಕು. ಪ್ರಕರಣದಲ್ಲಿ ನನ್ನ ತಪ್ಪಿದ್ರೆ ರಾಜೀನಾಮೆ ಕೊಡಲು ಸಿದ್ಧ ಎಂದಿದ್ದಾರೆ. ವರದಿ ಬಂದ ನಂತರ ಕ್ರಮ ತಗೋತೇವೆ ಅಂತ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಪ್ರಕರಣದ ಬಗ್ಗೆ ಮಾತನಾಡಲು ಜಿಲ್ಲಾ ಉಸ್ತುವಾರಿ ಸಚಿವ ಜಮೀರ್ ನಿರಾಕರಿಸಿದ್ದಾರೆ. ತನಿಖೆಗಳಾಗಬೇಕು, ಯಾರೇ ತಪ್ಪು ಮಾಡಿದ್ರೆ ಕ್ರಮ ಆಗಬೇಕು, ಮತ್ತೆ ಈ ಸಿಸ್ಟಮ್ ಅನ್ನು ಸರಿಪಡಿಸತಕ್ಕಂಥದ್ದಕ್ಕೆ ನಾವು ಎಲ್ಲಾ ರೀತಿಯ ಪ್ರಯತ್ನಗಳು ಮಾಡ್ತೀವಿ. ಆಯ್ತು, ನನ್ನ ತಪ್ಪಾಗಿದೆ, ನಾನು ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀನಿ. ನಮ್ದೇನು ಅದರಲ್ಲೇನು ತಕರಾರಿಲ್ಲ. ರಿಂಗರ್ ಲ್ಯಾಕ್ಟೇಟ್ ಇಂದ ಆಗಿರ್ಬೋದು ಅಂತಕ್ಕಂಥದ್ದೇನು ಅನುಮಾನ ಇತ್ತಲ್ಲ, ಅದು ಟೆಸ್ಟಿಗೆ ಲ್ಯಾಬಿಗೆ ಕಳಿಸ್ತಾ ಇದ್ದಾರೆ. ಹಾಗಾಗಿ ಅದು ಬಂದ ಮೇಲೆ ದೇ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್. ಬಳ್ಳಾರಿಲಿ ಇನ್ನೊಬ್ರು ಬಾಣಂತಿಯರು ಅದೊಂದು ಸೀರಿಯಸ್ ಆಗ್ತಿದೆ ಇಶ್ಯೂ ಅಂತ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನಿನ ನಿರೀಕ್ಷೆಯಲ್ಲಿದ್ದ ಡಿ ಗ್ಯಾಂಗ್ಗೆ ಇವತ್ತು ನಿರಾಸೆಯಾಗಿದೆ. ಸೋಮವಾರಕ್ಕೆ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ದರ್ಶನ್ ಮಧ್ಯಂತರ ಬೇಲ್ಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಸಿದ್ರು. ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ಜಾಮೀನು ನೀಡಬಾರದು ಎಂದು ಎಸ್ಪಿಪಿ ವಾದ ಮಂಡಿಸಿದ್ರು. ಚಿಕಿತ್ಸೆಗೆ ತಕ್ಷಣವೇ ಜಾಮೀನು ಬೇಕು ಅಂತ ದರ್ಶನ್ ಮಧ್ಯಂತರ ಬೇಲ್ ಪಡೆದ್ರು. ಆದರೆ ಈವರೆಗೂ ಆಪರೇಷನ್ ಮಾಡಿಲ್ಲ. ಹೀಗಾಗಿ ದರ್ಶನ್ ಜಾಮೀನು ರದ್ದು ಮಾಡಬೇಕು ಮತ್ತು ಜೈಲಿಗೆ ಕಳುಹಿಸಿ ಅಂತ ಎಸ್ಪಿಪಿ ಕೋರ್ಟ್ಗೆ ಮನವಿ ಮಾಡಿದ್ರು. ಎಸ್ಪಿಪಿ ಪ್ರಸನ್ನಕುಮಾರ್ ವಾದಕ್ಕೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಕೌಂಟರ್ ಕೊಟ್ರು. ಆಪರೇಷನ್ಗೆ ದಿನಾಂಕ ನಿಗದಿಯಾಗಿದೆ ಅಂತ ತಿಳಿಸಿದ್ರು. ಸರ್ಜರಿಗೆ ಯಾವಾಗ ಡೇಟ್ ಫಿಕ್ಸ್ ಮಾಡಿದ್ರಿ ಅಂತ ಎಸ್ಪಿಪಿ ಪ್ರಶ್ನಿಸಿದ್ರು. ಕೋರ್ಟ್ಗೆ ತಿಳಿಸೋದಾಗಿ ಸಿವಿ ನಾಗೇಶ್ ಟಕ್ಕರ್ ಕೊಟ್ರು. ಇದೇ ವೇಳೆ ಆರೋಪಿಗಳು ಯಾವೆಲ್ಲ ರೀತಿಯಲ್ಲಿ ಪ್ರಕರಣದಲ್ಲಿ ಭಾಗಿಯಾಗಿದ್ರು, ರೇಣುಕಾಸ್ವಾಮಿ ಪವಿತ್ರ ಗೌಡ ಮಧ್ಯೆ ಏನೆಲ್ಲ ಚಾಟಿಂಗ್ ನಡೀತು ಅನ್ನೋದರ ಬಗ್ಗೆ ವಾದ ನಡೀತು. ಮೂಡ ಕರ್ಮಕಾಂಡ ಬಗೆದಷ್ಟು ಬಯಲಾಗ್ತಿದೆ. ಇಡಿ ತನಿಖೆಯಲ್ಲಿ ಮೂಡ ಹಗರಣದ ಮತ್ತಷ್ಟು ಅಕ್ರಮ ಬಹಿರಂಗ ಆಗಿದೆ. ಕೇವಲ 50-50 ಅಲ್ಲ, 60-40 ಅನುಪಾತದಲ್ಲೂ ಮಹಾ ವಂಚನೆ ಎಸಗಿರುವುದು ಗೊತ್ತಾಗಿದೆ. ಈ ಹಿಂದೆ 1095 ಸೈಟ್ಗಳು ಅಕ್ರಮ ನಡೆದಿದೆ ಅಂದಿದ್ರು. ಆದರೆ ತನಿಖೆಯ ಮುಂದುವರೆದ ಭಾಗದಲ್ಲಿ 4921 ಸೈಟ್ಗಳೇ ಅಕ್ರಮ ಎನ್ನುವುದು ಬಯಲಾಗಿದೆ. 60-40 ಅನುಪಾತದಲ್ಲಿ ಲೇಔಟೇ ಅಕ್ರಮ ಮಾಡಿದ್ದಾರೆ. ಅದಕ್ಕೆ ಪೂರಕ ದಾಖಲೆ ತಿದ್ದಿದ್ದಾರೆ ಅನ್ನೋದು ಇಡಿ ತನಿಖೆಯಲ್ಲಿ ಬಯಲಾಗಿದೆ. ಇನ್ನು ಇಡಿ ತನಿಖೆಯಲ್ಲಿ ಮತ್ತಷ್ಟು ಸ್ಫೋಟಕ ಸತ್ಯ ಬಯಲಾಗಿದೆ. ಅದೇನಪ್ಪಾ ಅಂದ್ರೆ, ಇದು 700 ಕೋಟಿಯ ಅಕ್ರಮವಲ್ಲ, 2800 ಕೋಟಿ ಅಕ್ರಮ ಎಂಬುದು. ಹೌದು, 13 ವರ್ಷದಲ್ಲಿ 8918ಕ್ಕೂ ಹೆಚ್ಚು ಸೈಟ್ಗಳ ಅಕ್ರಮ ಹಂಚಿಕೆಯಾಗಿದ್ದು, 2 ಮಾಜಿ ಆಯುಕ್ತರಿಂದ ಅಕ್ರಮದ ಸರಮಾಲೆ ನಡೆದಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳ ಜೊತೆ ಸೇರಿ ಅಕ್ರಮ ಲೇಔಟ್ಗಳ ನಿರ್ಮಾಣ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೈಟ್ಗಳನ್ನೇ ಕಬ್ಜಾ ಮಾಡಿದ್ದ ಮೂಡ ಕನ್ವರ್ಷನ್ ಲೇಔಟ್ಗಳಲ್ಲೂ ಅಕ್ರಮ ಮಾಡಿರೋದು ತನಿಖೆಯಲ್ಲಿ ಬಯಲಾಗಿದೆ.
ಮೂಡ ಭೂಗಳ್ಳರ ಮತ್ತೊಂದು ಕರ್ಮಕಾಂಡ ಬಯಲಾಗಿದೆ. ತಮ್ಮ ಹೆಸರಿಗೆ ಸೈಟ್ ರಿಜಿಸ್ಟರ್ ಆಗುವ ಮುನ್ನವೇ ಇನ್ನೊಬ್ಬರಿಗೆ ಸೇಲ್ ಅಗ್ರಿಮೆಂಟ್ ಮಾಡಿದ್ದಾರೆ. ಚಾಮುಂಡಿನಗರ ಸರ್ವೋದಯ ಸಂಘದ ಸದಸ್ಯರಿಗೆ ನಿವೇಶನ ಹಂಚಿಕೆಯಲ್ಲಿ ಬೇನಾಮಿಗಳ ಕೈವಾಡ ಶಂಕೆ ಇದೆ. ಭೂಗಳ್ಳರ ಜೊತೆ ಕೈಜೋಡಿಸಿರುವ ಮೂಡ ಅಧಿಕಾರಿಗಳು 48 ನಿವೇಶನಗಳ ಪೈಕಿ ಹಲವು ನಿವೇಶನಗಳನ್ನು ಮಾರಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಪೈಕಿ ನಿವೇಶನಗಳ ಸೇಲ್ ಅಗ್ರಿಮೆಂಟ್ ಮಾಡಿಕೊಂಡಿರುವ ಕಾರ್ತಿಕ ಲೇಔಟ್ನ ಮಂಜುನಾಥ್ ಇಡಿ ತನಿಖೆ ಎದುರಿಸುತ್ತಿದ್ದಾರೆ. ಸೂರ್ಯಕುಮಾರಿ ಎಂಬುವರಿಗೆ 29/11/2023ರಲ್ಲಿ ನಿವೇಶನ ಸಂಖ್ಯೆ 42 ಕ್ರಯ ಮಾಡಿಕೊಡಲಾಗಿತ್ತು. 13/10/2023ರಲ್ಲಿ ಅದೇ ನಿವೇಶನವನ್ನ ವಿನೋದ್ ಕುಮಾರ್ ಎನ್ನುವವರಿಗೆ ಸೂರ್ಯಕುಮಾರಿ ಸೇಲ್ ಅಗ್ರಿಮೆಂಟ್ ಮಾಡಿದ್ದಾರೆ. ಎ ಫ್ರಾನ್ಸಿಸ್ ಎಂಬುವರಿಗೆ 15/12/2023ರಲ್ಲಿ ಮೂಡ ನಿವೇಶನ ಸಂಖ್ಯೆ 28 ಕ್ರಯ ಮಾಡಿಕೊಟ್ಟಿದ್ದು 1/12/2023ರಲ್ಲೇ ಮಂಜುನಾಥ್ಗೆ ಸೇಲ್ ಅಗ್ರಿಮೆಂಟ್ ಮಾಡಿಕೊಡಲಾಗಿದೆ. ಮೂಡ ಅಧಿಕಾರಿಗಳ ನಡೆ ಭಾರೀ ಅನುಮಾನಕ್ಕೆ ಕಾರಣವಾಗಿದೆ. ಕೊನೆಗೂ ಜಯನಗರ ಕ್ಷೇತ್ರಕ್ಕೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದೆ. ಬೆಂಗಳೂರು ನಗರ ಜಿಲ್ಲಾ ಉಸ್ತುವಾರಿ ವಿಜಯನಯ್ಯ ಅಡಿಗೆ ಬರುವ 10 ಕೋಟಿ ಅನುದಾನ ಬಿಡುಗಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ. ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಸಿಎಂಗೆ, ಡಿಸಿಎಂಗೆ ಪತ್ರ ಬರೆದು ಅನುದಾನಕ್ಕೆ ಆಗ್ರಹಿಸಿದ್ರು. ಅನುದಾನದ ವಿಚಾರವಾಗಿ ಜಯನಗರದ ಸೆಲೆಬ್ರಿಟಿಗಳು, ಮತದಾರರು, ಶಾಸಕ ಸಿಕೆ ರಾಮಮೂರ್ತಿ ಹೋರಾಟ ಮಾಡಿದ್ರು. ಎಲ್ಲ 27 ವಿಧಾನಸಭಾ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಮಾಡಿ ಜಯನಗರಕ್ಕೆ ಅನುದಾನ ಬಿಡುಗಡೆ ಮಾಡದೆ ಡಿಸಿಎಂ ಡಿಕೆ ಶಿವಕುಮಾರ್ ತಡೆ ಹಿಡಿದಿದ್ರು. ಡಿಕೆ ಶಿವಕುಮಾರ್ ಬೆಂಗಳೂರು ಉಸ್ತುವಾರಿ ಆದ ಮೇಲೆ ಬೆಂಗಳೂರು ಅಧೋಗತಿಗೆ ಹೋಗಿದೆ ಎಂಬ ಶಾಸಕ ಸಿಕೆ ರಾಮಮೂರ್ತಿ ಹೇಳಿಕೆಗೆ ಅನುದಾನ ತಡೆ ಹಿಡಿದಿದ್ದೇನೆ. ರಾಮಮೂರ್ತಿ ತಮ್ಮ ಹೇಳಿಕೆಗೆ ನನಗೆ ಸಮಜಾಯಿಷಿ ನೀಡಬೇಕೆಂದು ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಹೇಳಿಕೆ ನೀಡಿದ್ರು. ನನ್ನ ಜೊತೆ ತಗ್ಗಿ ಬಗ್ಗಿ ನಡಿಬೇಕು ಎಂದು ಸಂಸದ ತೇಜಸ್ವಿ ಸೂರ್ಯ ಬಳಿಯೂ ಡಿಕೆ ಶಿವಕುಮಾರ್ ಹೇಳಿದ್ರು. ಬಿಜೆಪಿಯಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಟೀಮ್ ಬಣ ಬಡಿದಾಟದ ನಡುವೆ ನಾಳೆ ಮಹತ್ವದ ಕೋರ್ ಕಮಿಟಿ ಸಭೆ ನಡೆಯಲಿದೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ನೇತೃತ್ವದಲ್ಲಿ ಕೋರ್ ಕಮಿಟಿ ಸಭೆ ನಡೆಯಲಿದೆ. ರೆಬಲ್ ಯತ್ನಾಳ್ ಉಚ್ಚಾಟನೆಗೆ ಕೋರ್ ಕಮಿಟಿ ಶಿಫಾರಸು ಮಾಡುತ್ತಾ ಎಂಬ ಪ್ರಶ್ನೆ ಮೂಡಿದ್ದು, ಯತ್ನಾಳ್ರನ್ನ ಉಚ್ಚಾಟನೆ ಮಾಡಬೇಕು ಎಂಬ ದೊಡ್ಡ ಕೂಗು ಕೇಳಿಬಂದಿದೆ. ವಿಜೇಂದ್ರ ಬಣವಂತೂ ಯತ್ನಾಳ್ ಉಚ್ಚಾಟನೆಗೆ ಪಟ್ಟು ಹಿಡಿದಿದೆ. ಕೋರ್ ಕಮಿಟಿ ಸಭೆಯಲ್ಲಿ ಯತ್ನಾಳ್ ಉಚ್ಚಾಟನೆ ವಿಷಯ ಚರ್ಚೆ ಆಗಲಿದೆ ಎನ್ನಲಾಗ್ತಿದೆ. ಯತ್ನಾಳ್ ಟೀಮ್ ಮಾತುಗಳಿಂದ ಪಕ್ಷದ ಕಾರ್ಯಕರ್ತರಿಗೆ ದೊಡ್ಡ ಗೊಂದಲ ಆಗ್ತಿದ್ದು, ಬಹಿರಂಗ ಹೇಳಿಕೆ ಪಕ್ಷಕ್ಕೆ ಮುಜುಗರ ಉಂಟಾಗಿದೆ. ಯತ್ನಾಳ್ ಟೀಮ್ ವರ್ತನೆಯಿಂದ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಮಸ್ಯೆ ಆಗ್ತಿದೆ. ಯತ್ನಾಳ್ ವಿರುದ್ಧ ಕ್ರಮ ಆಗದೆ ಹೋದ್ರೆ ಪಕ್ಷದಲ್ಲಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗಬಹುದು. ಯತ್ನಾಳ್ ವಿರುದ್ಧ ಕ್ರಮ ಆಗದೆ ಹೋದ್ರೆ ಪಕ್ಷದ ಸಂಘಟನೆ ಮೇಲೆ ಪರಿಣಾಮ ಬೀರುತ್ತದೆ. ಈ ಪಕ್ಷ ಕ್ರಮ ತೆಗೆದುಕೊಳ್ಳದೆ ಹೋದ್ರೆ ಮುಂದೆಯೂ ಇಂತಹ ಘಟನೆಗಳು ಆಗಬಹುದು. ಹೀಗಾಗಿ ಪಕ್ಷದ ಹಿತದೃಷ್ಟಿಯಿಂದ ಯತ್ನಾಳ್ ಟೀಮ್ ವಿರುದ್ಧ ಕ್ರಮ ಆಗಲೇಬೇಕು ಎಂಬ ಕೂಗು ಕೇಳಿ ಬಂದಿದೆ. ಬಿಜೆಪಿಯೊಳಗಿನ ಬಣಗಳ ನಡುವೆ ಇದೀಗ ಕದನ ವಿರಾಮದ ಸಮಯ. ಬಿಜೆಪಿ ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ಬಾರದ ಹಿನ್ನೆಲೆಯಲ್ಲಿ ಯಡಿಯೂರಪ್ಪ ಹಾಗೂ ಪುತ್ರ ವಿಜೇಂದ್ರ ಇಬ್ಬರು ಸಾಫ್ಟ್ ತಂತ್ರದ ಮೊರೆ ಹೋಗಿದ್ದಾರೆ. ನಾಳೆ ಕೋರ್ ಕಮಿಟಿ ಸಭೆ ನಡೆಯಲಿದ್ದು ಎಲ್ಲವೂ ಸರಿ ಹೋಗುತ್ತೆ, ಎಲ್ಲರೂ ಒಂದೇ ಎಂದು ಯಡಿಯೂರಪ್ಪ ಮಾತನಾಡಿದ್ರೆ ಪಕ್ಷದ ಹಿರಿಯರು ಗಮನಿಸಿದ್ದಾರೆ. ಎಲ್ಲ ಬಗೆಹರಿಯುತ್ತೆ ಎಂದು ವಿಜೇಂದ್ರ ಹೇಳ್ತಿದ್ದಾರೆ. ಇತ್ತ ವರಿಷ್ಠರಿಗೆ ವಿವರಣೆ ಕೊಟ್ಟ ಬಳಿಕ ಯಡಿಯೂರಪ್ಪ ಹಾಗೂ ವಿಜೇಂದ್ರ ಬಗ್ಗೆ ಯತ್ನಾಳ್ ಕೂಡ ಚಕಾರವೆತ್ತಿಲ್ಲ. ಹಾಗಾದ್ರೆ ಸಾಫ್ಟ್ ಪಾಲಿಟಿಕ್ಸ್ನಿಂದ ಬಿಜೆಪಿಯಲ್ಲಿ ಸಂಧಾನ ಬಗೆಹರಿಯುತ್ತಾ ಅಥವಾ ವಿಧಾನಸಭೆ ಅಧಿವೇಶನದ ಬಳಿಕ ಮತ್ತೆ ಬಣಗಳ ಕಾದಾಟ ಜೋರಾಗುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಕುತ್ಕೊಂಡು ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ, ಯತ್ನಾಳ್ನ ಕರೆಸಿ ಎಲ್ಲರೂ ಒಟ್ಟಾಗಿ ಮುಂದೆ ಅಧಿವೇಶನ ಎದುರಿಸೋಕ್ಕೋಸ್ಕರ ಯಾವುದೇ ಭಿನ್ನಾಭಿಪ್ರಾಯ ಮುಂದೆ ಹೋಗ್ಬೇಕು ಅನ್ನೋದು ನನ್ನ ಅಪೇಕ್ಷೆ. ಯತ್ನಾಳ್ ಒಪ್ಕೊಂಡ್ರೆ ಎಲ್ಲವೂ ಸಮಸ್ಯೆ ಬಗೆಹರಿಯುತ್ತೆ. ಎಲ್ಲರೂ ಒಟ್ಟಾಗಿ ಹೋಗಿ ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷವಾದ ಗಮನ ಕೊಡಬೇಕು. ಆ ದಿಕ್ಕಿನಲ್ಲಿ ನಾನೇನು ಸಲಹೆ ಕೊಡೋಕೆ ಸಾಧ್ಯ ಇದೆ ನಾಳೆ ಸಲಹೆ ಕೊಡ್ತೇನೆ. ರಾಜ್ಯದಲ್ಲಿ ಕೆಲವೇ ದಿನದಲ್ಲಿ ರಾಜಕೀಯ ಭೂಕಂಪವಾಗಲಿದ್ದು ಕಾಂಗ್ರೆಸ್ ಸರ್ಕಾರವೇ ಬದಲಾದರೂ ಅಚ್ಚರಿ ಇಲ್ಲ ಎಂದು ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಭವಿಷ್ಯ ನುಡಿದಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿರುವ ಮಾಜಿ ಸಚಿವ ಪುಟ್ಟರಾಜು, ಕಾಂಗ್ರೆಸ್ ನಾಯಕರು ಯಾವ ಒಪ್ಪಂದ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ, ಆದರೆ 100ಕ್ಕೆ 100ರಷ್ಟು ಕಾಂಗ್ರೆಸ್ ಬಣ್ಣ ಬಯಲಾಗುತ್ತೆ. ರಾಜ್ಯದಲ್ಲಿ ಯಾವುದೇ ಬದಲಾವಣೆಯಾದರೂ ಅಚ್ಚರಿ ಇಲ್ಲ ಎಂದಿದ್ದಾರೆ. ಇನ್ನು ಸಿಎಂ ಹಾಗೂ ಡಿಸಿಎಂ ಕುರ್ಚಿ ಕಿತ್ತಾಟದಿಂದ ಸರ್ಕಾರ ಪತನವಾಗಲಿದೆ ಅಂತ ಬಿಜೆಪಿ ನಾಯಕರು ಭವಿಷ್ಯ ನುಡಿದಿದ್ದಾರೆ. ಮುಖ್ಯಮಂತ್ರಿಗಳು ಅವರು ನಮ್ಮ ಕಡೆ ದೊಡ್ಡಾಟ ಅಂತಿದೆ, ದೊಡ್ಡಾಟ ಮಾಡುವಂಥ ಪ್ರಮುಖ ಪಾತ್ರಧಾರಿ, ಭಾಳ ಆವೇಶದಿಂದ ದೊಡ್ಡ ದೊಡ್ಡ ಮಾತುಗಳನ್ನು ಆಡುವಂಥ ದೊಡ್ಡಾಟ ಮಾಡುವಂಥ ಪ್ರಮುಖ ಪಾತ್ರಧಾರಿಗಳು. ಸಿದ್ದರಾಮಯ್ಯನವ್ರಿಗೆ ರಾಜ್ಯದ ಜನಗಳ ಹಿತಕ್ಕಿಂತ ಇವರ ಉಳಿವು ಮೂಡ ಕೇಸಲ್ಲಿ ಏನು ಸಿಕ್ಕಾಕ್ಕೊಂಡು ಅದರಿಂದ ಹೊರಬರೋಕ್ಕೆ ಮಿಲ ಅಂತ ಒದ್ದಾಡ್ತಾ ಇದ್ದಾರೋ, ರಾಜ್ಯದ ಜನರನ್ನು ಕಡೆಗಣಿಸ್ತಾ ಇರೋಂಥ ಈ ಸರ್ಕಾರ ಭಾಳ ದಿನ ಉಳಿಯಲ್ಲ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಬಹುತೇಕ ಅದು ಯಾವ ಒಡಂಬಡಿಕೆ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನಮಗಂತೂ ಗೊತ್ತಿಲ್ಲ. 100ಕ್ಕೆ 100 ಭಾಗ ಕೆಲವೇ ದಿನದಲ್ಲಿ ಬಣ್ಣ ಬಯಲಾಗುತ್ತೆ. ನಾವು ಕಾದು ನೋಡಬೇಕು, ಭಾಳ ತತ್ಕ್ಷಣ ಆಗುತ್ತೆ. ಬಹುತೇಕ ಎಲ್ಲ ಥರದ್ದು ನಡೆದ್ರೇನು ಅಚ್ಚರಿ ಪಡಿಬೇಡಿ. ರಾಜಕೀಯವಾದಂಥ ಭೂಕಂಪ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಆಗುತ್ತೆ, ಕಾದು ನೋಡಿ ಅಷ್ಟೇ. ದೊಡ್ಡ ಒಂದು ಭೂಕಂಪ, ರಾಜಕೀಯವಾದಂಥ ಭೂಕಂಪ ಕಾಂಗ್ರೆಸ್ ಪಾರ್ಟಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗುತ್ತೆ.
ಗೂಗಲ್ ಮ್ಯಾಪ್ ಹಾಕಿಕೊಂಡು ಬಂದು ದಾರಿ ತಪ್ಪಿ ಕಾಡಿನಲ್ಲಿ ಕಾಣೆಯಾಗಿದ್ದವರನ್ನ ರಕ್ಷಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಮಾಡಿಗುಂಜಿ ಬಳಿ ಕಾಡಿನಲ್ಲಿ ದಾರಿ ತಪ್ಪಿದ ಕಾರನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಆಂಧ್ರಪ್ರದೇಶದಿಂದ ಗೋವಾಕ್ಕೆ ಹೊರಟಿದ್ದ ಮಹಿಳೆಯರು ಸೇರಿ 4 ಕಾರು ಗೂಗಲ್ ಮ್ಯಾಪ್ ಹಾಕಿಕೊಂಡು ಹೋಗುವಾಗ ಪಶ್ಚಿಮ ಘಟ್ಟ ಅರಣ್ಯ ಪ್ರದೇಶದಲ್ಲಿ ದಾರಿ ತಪ್ಪಿತು. ಮಧ್ಯರಾತ್ರಿ ದಾರಿ ತಪ್ಪಿದ್ರಿಂದ 10 ಕಿಲೋಮೀಟರ್ ವರೆಗೂ ಕಾಡಿನಲ್ಲಿ ಸಂಚರಿಸಿತ್ತು. ರಸ್ತೆ ಮುಗಿದು ಹಳ್ಳ ಬಂದಾಗ ಕಾರು ದಾರಿ ತಪ್ಪಿದ್ದು ಗೊತ್ತಾಗಿದೆ. ಈ ವೇಳೆ ಕಾರು ಚಾಲಕ ಪೊಲೀಸರಿಗೆ ಕರೆ ಮಾಡಿ ಸ್ಥಳಕ್ಕೆ ಕರೆಸಿಕೊಂಡಿದ್ದ. ಸ್ಥಳಕ್ಕೆ 112 ಸಿಬ್ಬಂದಿ ಹೋಗಿ 4ರನ್ನ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿದ್ದು ಬಳಿಕ ಗೋವಾ ದಾರಿ ತೋರಿಸಿದ್ದಾರೆ. ಸದ್ಯ ಕಾಡಿನಲ್ಲೂ ಫೋನ್ ಕರೆ ಕನೆಕ್ಟ್ ಆಗಿದ್ರಿಂದ 4 ಸೇಫ್ ಆಗಿದ್ದಾರೆ. ಸಾಲ ಮರುಪಾವತಿ ಮಾಡದ ಹಿನ್ನೆಲೆ ಖಾಸಗಿ ಶಿಕ್ಷಣ ಸಂಸ್ಥೆಗೆ ಬ್ಯಾಂಕ್ ಅಧಿಕಾರಿಗಳು ಬೀಗ ಜಡಿದಿದ್ದಾರೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬಾಬುರಾಯನಕೊಪ್ಪಲು ಬಳಿ ಘಟನೆ ನಡೆದಿದೆ. ಇದರಿಂದ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಪರಿಸ್ಥಿತಿಗೆ ಸಿಲುಕಿದೆ. ಬಾಬುರಾಯನಕೊಪ್ಪಲು ಬಳಿ ಇರುವ ಕೇಂಬ್ರಿಡ್ಜ್ ಸ್ಕೂಲ್ ಮತ್ತು ಕಾಲೇಜ್ ಕಾಂಗ್ರೆಸ್ ಮುಖಂಡ ಹಾಗೂ ಡಿಕೆಶಿ ಆಪ್ತನಾದ ಹರಳಹಳ್ಳಿ ವಿಶ್ವನಾಥ್ಗೆ ಸೇರಿದ್ದಾಗಿದೆ. ಶಾಲೆಯ ಆಡಳಿತ ಮಂಡಳಿ ಎಡವಟ್ಟಿನಿಂದ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕುತ್ತು ಬಂದಿದೆ. ಸಾಲ ಸೂಲ ಮಾಡಿ ಫೀಸ್ ಕಟ್ಟಿದ್ದ ಪೋಷಕರಲ್ಲಿ ಆತಂಕ ಎದುರಾಗಿದೆ. ಬೆಂಗಳೂರಿನ ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಶಾಲೆಯ ಮೇಲೆ ಸಾಲ ಮಾಡಲಾಗಿದೆ. ಆದರೆ ಬ್ಯಾಂಕ್ ಟೈಮ್ ಬಾಂಡ್ ಮುಗಿದ್ರೂ ಸಾಲ ಮರುಪಾವತಿ ಮಾಡಿಲ್ಲ. ಬ್ಯಾಂಕ್ನಿಂದ ನೋಟಿಸ್ ನೀಡಿದ್ರೂ ಸಾಲ ಮರುಪಾವತಿ ಮಾಡಿಲ್ಲ. ಹೀಗಾಗಿ ಕಳೆದ ಶನಿವಾರವೇ ಸ್ಕೂಲ್ ಗೇಟ್ಗೆ ಬ್ಯಾಂಕ್ ಅಧಿಕಾರಿಗಳು ಬೀಗ ಹಾಕಿದ್ದಾರೆ. 1 ವಾರದಿಂದ ವಿದ್ಯಾರ್ಥಿಗಳಿಗೆ ರಜೆ ನೀಡಲಾಗಿದೆ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ತರಗತಿ ಮಾಡಲಾಗುತ್ತಿದೆ. ಸುಮಾರು 1 ವಾರದಿಂದ ಸರ್ ಇದು ಒಂದು ಬ್ಯಾಂಕಿನ ಸಾಲ ಕೊಡ್ಬೇಕಂತೇಳಿ ಶಾಲೆನ ಲಾಕೌಟ್ ಮಾಡಿದ್ದಾರೆ. ಇದು ಮತ್ತೆ ಮಕ್ಕಳನ್ನ ಇದೇ ಶಾಲೆ ನಂಬಿ ನಾವೆಲ್ಲ ಸುತ್ತಮುತ್ತ ಗ್ರಾಮಸ್ಥರ ಇದೇ ಶಾಲೆನ ಆಯ್ಕೆ ಮಾಡಿ ಸೇರಿಸಿ ಒಳ್ಳೆ ವಿದ್ಯಾಭ್ಯಾಸ ಪಡೀಲಿ ಅಂತೇಳಿ ಏಕಾಏಕಿ ಬಂದ್ಬಿಟ್ಟು ಬ್ಯಾಂಕ್ನವರು ಪೊಲೀಸರು ಕರ್ಕೊಂಡ್ಬಂದ್ರು. ಏಕಾಏಕಿ ಮಕ್ಕಳನ್ನ ಹೊರದಬ್ಬಿ ಇವತ್ತು ಬೀಗ ಹಾಕ್ಬಿಟ್ಟು ಅವರು ಸಾಲ ರಿಕವರಿ ಮಾಡ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ. ಆದರೆ ಮಕ್ಕಳುಗಳು 1 ವಾರ ಆದ್ರೂ ವಿದ್ಯಾಭ್ಯಾಸ ಇಲ್ಲದೆ ವಂಚಿತರಾಗಿ ಮನೆಯಲ್ಲೇ ಕುಂತಿದ್ದಾರೆ. ದಲಿತರು ದೇವಾಲಯ ಪ್ರವೇಶಿಸಿದ್ದಕ್ಕೆ ದೇವಾಲಯದಲ್ಲಿ ಪೂಜೆ ನಿಲ್ಲಿಸಿ ದೇವಸ್ಥಾನಕ್ಕೆ ಬೀಗ ಹಾಕಿದ ಘಟನೆ ಚಿಕ್ಕಮಗಳೂರು ತಾಲೂಕಿನ ಬೆಳವಾಡಿ ಸಮೀಪ ನರಸೀಪುರ ಗ್ರಾಮದಲ್ಲಿ ನಡೆದಿತ್ತು. ಈ ಸಂಬಂಧ ಗ್ರಾಮಕ್ಕೆ ಭೇಟಿ ನೀಡಿದ ಅಧಿಕಾರಿಗಳು ಗ್ರಾಮಸ್ಥರ ಸಂಧಾನ ಮಾಡಿದ್ದಾರೆ. ಇದೀಗ ದೇವಾಲಯದಲ್ಲಿ ಪೂಜೆ ನಡೆಯುತ್ತಿದ್ದು ಭಕ್ತರಾಗಿ ಯಾರು ಬೇಕಾದರೂ ದರ್ಶನ ಮಾಡಬಹುದು ಎಂದಿದ್ದಾರೆ. ನರಸೀಪುರ ಗ್ರಾಮದ ತಿರುಮಲೇಶ್ವರ ದೇವಸ್ಥಾನಕ್ಕೆ ಅನಾದಿ ಕಾಲದಿಂದಲೂ ಕುರುಬ ಸಮುದಾಯದವರು ಪೂಜೆ ಸಲ್ಲಿಸುತ್ತಿದ್ರು. ಕಳೆದ 3-4 ದಿನಗಳ ಹಿಂದೆ ಗ್ರಾಮದ 2 ಯುವಕರು ಪೂಜೆ ವೇಳೆ ದೇವಸ್ಥಾನಕ್ಕೆ ತೆರಳಿದ್ರು. ಇದರಿಂದ ಗ್ರಾಮಸ್ಥರು ಪೂಜೆ ನಿಲ್ಲಿಸಿ ದೇವಸ್ಥಾನಕ್ಕೆ ಬೀಗ ಹಾಕಿದ್ರು. ದೇವಸ್ಥಾನ 2012ರಲ್ಲಿ ಮುಜರಾಯಿ ಇಲಾಖೆಗೆ ಸೇರಿತ್ತು. ನಿನ್ನೆ ಸಂಜೆ ನರಸೀಪುರ ಗ್ರಾಮಕ್ಕೆ ತೆರಳಿದ ಉಪವಿಭಾಗಾಧಿಕಾರಿ, ತಹಶೀಲ್ದಾರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ, ಡಿವೈಎಸ್ಪಿ, ಮುಜರಾಯಿ ತಹಶೀಲ್ದಾರ್ ಗ್ರಾಮಸ್ಥರೊಡನೆ ಚರ್ಚಿಸಿ ವಿವಾದ ಬಗೆಹರಿಸಿದ್ದಾರೆ.